ಪಾಂಡವಪುರ ತಾಲೂಕಿನ ರಾಗಿಮುದ್ದನಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ವಕೀಲರಾದ ಸಮಾಜ ಸೇವಕರು ಶ್ರೀ ಬಾಲಭೈರವೇಶ್ವರ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಅರವಿಂದ್ ರಾಘವನ್ ರವರು ಭೇಟಿ ನೀಡಿ ಶಾಲೆಯ ಕೊಠಡಿಗಳು, ಶಾಲೆಯ ಆಟದ ಮೈದಾನ ವೀಕ್ಷಣೆ ಮಾಡಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮೊದಲಿಗೆ ಶಾಲೆಯ ಶಿಕ್ಷಕರು ನೆರೆದಿದ್ದ ಗಣ್ಯರನ್ನು ಸ್ವಾಗತಿಸಿದರು. ನಂತರ ಶ್ರೀ ಅರವಿಂದ್ ರಾಘವನ್ ರವರು ಗ್ರಾಮದ ಮುಖಂಡರುಗಳ ಜೊತೆಗೂಡಿ ಗಿಡಕ್ಕೆ ನೀರಾಕುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನನಗೆ ಮೇಲುಕೋಟೆ ಕ್ಷೇತ್ರವೆಂದರೆ ತುಂಬಾ ಇಷ್ಟ. ನಾನು ವಕೀಲನಾಗಿದ್ದು ಸಮಾಜ ಸೇವೆ ಮಾಡಿಕೊಂಡು ಸರ್ಕಾರಿ ಶಾಲೆಯ ಮಕ್ಕಳನ್ನು ದೇವರೆಂದುಕೊಂಡಿದ್ದೇನೆ. ಆದ್ದರಿಂದ ಸರ್ಕಾರಿ ಶಾಲೆಗಳಿಗೆ ನಮ್ಮ ಟ್ರಸ್ಟಿನ ಮುಖಾಂತರ ಅನುದಾನವನ್ನು ನೀಡಿ ಮಕ್ಕಳ ಕಲಿಕಾ ಚಟುವಟಿಕೆಗೆ ಬೇಕಾಗಿರುವ ಎಲ್ಲ ಆಟದ ಸಾಮಗ್ರಿಗಳು, ಟ್ರ್ಯಾಕ್ ಸೂಟ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಸೇರಿದಂತೆ ಶಾಲೆ ಹಾಗೂ ಅಂಗನವಾಡಿ ಕಟ್ಟಡಗಳಿಗೆ ಬಣ್ಣದ ಲೇಪನವನ್ನು ಮಾಡಿಸಿಕೊಡುತ್ತಿದ್ದೇನೆ ಎಂದು ತಿಳಿಸಿ, ಶಾಲೆಯ ಮುಖ್ಯ ಶಿಕ್ಷಕರ ಬೇಡಿಕೆಗೆ ಸ್ಪಂದಿಸಿ ನನ್ನ ಸ್ವಂತ ಖರ್ಚಿನಿಂದ ಒಬ್ಬರು ಹೆಚ್ಚುವರಿ ಶಿಕ್ಷಕರನ್ನು ನೇಮಿಸಿಕೊಡುವುದಾಗಿ ತಿಳಿಸಿದ್ದಾರೆ. ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಾದ ಧರ್ಮಶೆಟ್ಟಿ ರವರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಹಕಾರವನ್ನು ನೀಡುತ್ತಿದ್ದಾರೆ. ಕ್ಷೇತ್ರಕ್ಕೆ ಇಂಥ ಒಳ್ಳೆಯ ಅಧಿಕಾರಿಗಳು ಸಿಕ್ಕಿರುವುದು ನಮ್ಮ ಭಾಗ್ಯ ಎಂದರು. ನಂತರ ಕರ್ನಾಟಕ ರಾಜ್ಯ ನೀರು ಬಳಕೆದಾರರ ಸಹಕಾರ ಸಂಘಗಳ ರಾಜ್ಯ ಮಟ್ಟದ ಶೃಂಗ ಮಹಾಮಂಡಳಿಯ ಉಪಾಧ್ಯಕ್ಷರಾದ ಆರ್.ಎ. ನಾಗಣ್ಣ ಸರ್ಕಾರಿ ಶಾಲೆಗಳ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಪ್ರಕಾಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರು, ಪತ್ರಕರ್ತ ಡಾಕ್ಟರ್ ನಾಗೇಶ್, ಎಸ್ಎಫ್ಟಿವಿ ಮುಖ್ಯಸ್ಥರಾದ ರಾಸ ಹನುಮಂತೇಗೌಡ, ಎಸ್ಡಿಎಂಸಿ ಅಧ್ಯಕ್ಷರಾದ ಸಿಂಧುಶ್ರೀ, ಶಾಲೆಯ ಮುಖ್ಯ ಶಿಕ್ಷಕಿ ಮಂಜುಳಾ, ದೈಹಿಕ ಶಿಕ್ಷಕ ಕಾಂತರಾಜು, ಶಿಕ್ಷಕರಾದ ಚೇತನ್, ಸಿರಾಜ್, ಪ್ರಭಾವತಿ, ಪ್ರತಿಮಾ, ಪಟ್ಟಸೋಮನಹಳ್ಳಿ ಶಾಲೆಯ ಶಿಕ್ಷಕರಾದ ದೀಪು, ನಂದನ್ ಸೇರಿದಂತೆ ಶಾಲೆಯ ಮಕ್ಕಳು ಉಪಸ್ಥಿತಿ ಇದ್ದರು. ಸಹ ಇದ್ದಾರೆ. ಅವರು ನಮ್ಮ ಸರ್ಕಾರಿ ಶಾಲೆಗೆ ಏನೇ ಸಹಾಯ ಬೇಕು ಅಂದಾಗಲೂ ಸಹ ಅವರು ನಮಗೆ ಸಹಾಯವನ್ನ ನೀಡ್ತಾರೆ. ಹಾಗಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಕಲ್ಪವೃಕ್ಷ ಕಾಮಧೇನು ಅಂತ ಸಂಬೋಧಿಸುತ್ತಾ ಈಗ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಿದ್ದೇವೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲಿದ್ದಾರೆ. ಪ್ರಾರ್ಥನೆ ಸಮಯದ ಅಭಾವದಿಂದ ಗುರುರಾಯರನ್ನ ಮನದಲ್ಲಿ ಸ್ಮರಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೀನಿ. ಮೊದಲಿಗೆ ಸ್ವಾಗತ ಕಾರ್ಯಕ್ರಮ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯರಾದಂತಹ ಶ್ರೀಮತಿ ಮಂಜುಳಾಜಿ ಅವರು. BS ಅವರು, ಈ ರಾಗಿಮುದ್ದನಹಳ್ಳಿ ಗ್ರಾಮಸ್ಥರು, ಈ ಶಾಲೆಯ ಶಿಕ್ಷಕರು, ಪೋಷಕರು, ಆಮೇಲೆ ಮುಖ್ಯ ಶಿಕ್ಷಕಿಯಾದ ನಮ್ಮ ಮಂಜುಳಾ ಮೇಡಮ್ ಅವರು, ನನ್ನ ಹಳೆಯ ಸ್ನೇಹಿತರು ಚಂದ್ರು ಅವರು, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಕ್ಷಮ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಟೈಮ್ ಕೊಟ್ಟರೆ ಟೈಮ್ ಮುಗಿಸ್ಕೋಬೇಕು. ನಾವು ಲೇಟ್ ಬಂದರೆ ಆ್ಯಕ್ಚುಲಿ ನೀವು ಕಾರ್ಯಕ್ರಮ ಇಷ್ಟೊತ್ತಿಗೆ ಮುಗಿಸ್ಬೇಕಿತ್ತು. ನಿಮ್ಮ ತಪ್ಪು. ಕಾಯಬಾರ್ದು ಯಾರಿಗೂ, ಯಾರೇ ಇರಲಿ. ಟೈಮ್ ಸೆನ್ಸ್ ಇಲ್ಲ ಅಂದರೆ ದಯವಿಟ್ಟು ಕಾಯಕ್ಕೆ ಹೋಗ್ಬೇಡಿ. ನಾನು ಪಾಂಡವಪುರಕ್ಕೆ ಬಂದರೆ ಒಂದೇ 2 ಪ್ರೋಗ್ರಾಮ್ ಬರ್ತೀನಿ, ಅಲ್ಲಿ ಇಲ್ಲಿ ಹೇಳ್ಕೊಂಡು ಹೋಗ್ಬಿಡ್ತಾರೆ, ಸರ್ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ. ಹಂಗೆ ಹಾಕೋಗಿದೆ. ದಯವಿಟ್ಟು ಈಗ BS ಅವ್ರು ನೋಡಿ, ಪಾಪ ಇಂಥ ಒಳ್ಳೆ BO ನನಗೆ, ನಾನು 20 ವರ್ಷದ ಸೇವೆ ಮಾಡ್ತಾ ಇದ್ದೀನಿ ಈ ತಾಲೂಕಲ್ಲಿ. ಬಟ್ ಇಂಥವ್ರು ಒಳ್ಳೆ BO ಸಿಕ್ಕಿದ್ದು ನೀವು ಪುಣ್ಯ ಮಾಡಿರೋದು. ಭಾರಿ ಸಿಂಪಲ್ ಲಕ್ಷ್ಯ. ಆಮೇಲೆ ಪ್ರೋಗ್ರೆಸ್ ಓರಿಯೆಂಟೆಡ್. ಏನಾದರೂ ಒಂದು ಅಭಿವೃದ್ಧಿ ಆಗಬೇಕು ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತ ಅವ್ರ ಕೈಲಾದರೂ ಮಾಡೋದು. ಅಂಥ ಜನ ಸಿಕ್ಕೋದು ತುಂಬ ಕಷ್ಟ. ಅದು ಸರ್ಕಾರಿ ನೌಕರಲ್ಲಿ ಇರೋದು ಇಂಥ ಒಂದು ಸರಳತೆ ನಾನಂತೂ ನೋಡಿಲ್ಲ. ನಾವು ಅಫ್ಕೋರ್ಸ್ ತುಂಬ BOಗಳಿಂದ ಮಿಕ್ಸ್ ಮಾಡಿದ್ದೀನಿ ಆವಾಗಿಂದ. ನಮ್ಮ ಸ್ವಾಮಿ ಅಂತ ಇದ್ರು, ಅವರಿಂದ ಸ್ವಲ್ಪ ಕನ್ನಡ ಕಲಿತೆ. ಸ್ವಚ್ಛ ಕನ್ನಡ ಭಾಷೆ ಮಾತಾಡೋರು ಅವರು. ನನಗೆ ಅವ್ರು ಮಾತಾಡಿದ್ರೆ ಭಯ, ಅಯ್ಯೋ ಏನಪ್ಪ ಸ್ವಾಮಿ ಮಾತಾಡ್ತಾರೆ, ನಾವು ಹೆಂಗಪ್ಪ ಕನ್ನಡ ಮಾತಾಡೋದು ಅಂತ. ಬಟ್ ಅವರಿಂದ ಕಲ್ತಿದ್ದೀನಿ. ಆ ಥರ ತುಂಬ BOಗಳು. ಬಟ್ ಇವರಿಂದ ನಾನು ಪ್ರಾಸ್ಪೆರಿಟಿ, ಪ್ರೋಗ್ರೆಸ್ಸು, ಆಮೇಲೆ ಹ್ಯೂಮಿಲಿಟಿ, ಸರಳತೆ ಏನಿದೆಯೋ ಇವತ್ತು ತುಂಬ ಕಲಿಯೋದಿದೆ. ಆ
ಅದಕ್ಕೆ ತುಂಬ ಸಾರಿ ಫಾರ್ ನಿಮಗೂ ನಾನು ಕಾಯಿಸಿದ್ದಕ್ಕೆ ತಪ್ಪು. ಅದು ಭಾರಿ ತಪ್ಪು. ಯಾರೇ ಇರಲಿ, ನಾನು ಮೊನ್ನೆನೂ ಅದೇ ಹೇಳಿದೆ. ಏನೋ ಒಂದು ಕಡೆ ಹೋಗುವಾಗ ಸುಮಾರು 2006ರಿಂದ ಪಾಂಡವಪುರ ತಾಲೂಕಲ್ಲಿ ಕಾಲಿಟ್ಟಿದ್ದೀನಿ. ಮಾಣಿಕಿನಹಳ್ಳಿಯಲ್ಲಿ ನಮ್ಮ ಶಂಕರ್ ಅಂತ ನಮ್ಮ ಪರವಾನಿ ಭೂಮಾಪಕರು. ಅಲ್ಲಿಂದ ಇವತ್ತುವರೆಗೂ, ಈ ಕ್ಷಣವರೆಗೂ, ಇವತ್ತು ಬೆಳಿಗ್ಗೆವರೆಗೂ 146 ಅಂಗನವಾಡಿ ಶಾಲೆ, 90 ಶಾಲೆಗಳಿಗೆ ನಮ್ಮ ಟ್ರಸ್ಟಿಂದ ಹೆಲ್ಪ್ ಮಾಡಿದ್ದೀವಿ. ಸುಮಾರು 20 ಕೋಟಿ ಮೇಲೆ. ಅದು ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಏನಕ್ಕೆ ಮಾಡ್ತೀನಿ ಅಂತ ನೀವು ಯಾರು ಕೇಳಿಲ್ಲ. ನಮಗೂ ಪಾಂಡವಪುರ ತಾಲೂಕು ಯಾವ ಸಂಬಂಧನೂ ಇಲ್ಲ. ಮೇಡಮ್ ಕರೆಕ್ಟಾಗಿ ಮಾತಾಡ್ತಾರೆ. ಮಂಜುಳಾ ಮೇಡಮ್ ಒಂದೇ ಒಂದು ಮಿಸ್ಟೇಕ್ ಮಾಡೋದು. ರಾಗಿ ಮುದ್ದಿನಲ್ಲಿ ಬಂದೇ ಇಲ್ಲ ಅಂದರು. ಬಂದಿದ್ದೀನಿ ಮೇಡಮ್. ಚಂದ್ರು ಅವ್ರ ಮನೆ ಕಟ್ಟುವಾಗ ಅವ್ರ ಮನೆ ಉದ್ಘಾಟನೆಗೆ ನಾನು ಬಂದಿದ್ದೀನಿ. ಆಮೇಲೆ ಗುಲಾಬಿ ಕಾನ್ವೆಂಟ್ ಅಂತ ಇದೆಯಲ್ಲ, ಎದುರುಗಡೆ ಚರ್ಚ್ ಇದೆಯಲ್ಲ, ಅಲ್ಲಿ ಬಂದು ಬುಕ್ ಎಲ್ಲ ಕೊಟ್ಟಿದ್ದೀನಿ ಆವಾಗ 2008-9 ಸೊ ದೇವ್ರ ಮೆಮರಿ ಪವರ್ ಅಷ್ಟು ಕೊಟ್ಟಿದ್ದೀನಿ. ಎಲ್ಲಿ ಬಂದಿದ್ರು ಮಿಸ್ ಮಾಡೋದು ನಾನು. ಆದರೂ ನಾನು ಯಾವಾಗಲೂ ಹೇಳ್ತೀನಿ, ನಾನು ಕೇಳ್ತಾರೆ ಜನ, ನಿಮಗೂ ಪಾಂಡವಪುರ ತಾಲೂಕು ಏನಪ್ಪ ಸಂಬಂಧ ಅಂತ. ರಾಗಿ ಮುದ್ದೆ ಅಂತೀವಿ. ರಾಗಿ ಮುದ್ದೆ ಹಳ್ಳಿ ಅಂತ ಹೇಳಿದ್ಮೇಲೆ ನಾವು ಬಂದಿಲ್ಲ ಅಂದರೆ ನನಗೆ ಬೇಸರ ಆಗುತ್ತೆ. ಯಾಕಂದರೆ ನಾನು ಒಂದ್ಸಲ ಮೈಸೂರಲ್ಲಿರುವಾಗ ಮೀಟಿಂಗಲ್ಲಿ ನನಗೆ ನಮ್ಮ ಶಂಕರ್ ಫೋನ್ ಮಾಡಿದ್ರು, ಎಲ್ಲಿದ್ಯಪ್ಪ? ನಾನು ಒಂದ್ಸಲ ಹಳ್ಳಿ ಸರ್, ಮೈಸೂರು ಹತ್ರ ಬಂದು ಹೋಗಿ ಸರ್, ಊಟಕ್ಕೆ ಬನ್ನಿ ಅಂದರು. ಮನೆಯಲ್ಲಿ ರಾಗಿ ಮುದ್ದೆ ಹಾಕಿದ್ರು. ನಾವು ಸಿಟಿ ಕಡೆ ನಾವು ಮುದ್ದೆ ಮಾಡೋದು ನಿಮ್ಮ ಥರ ಮುದ್ದೆ ಮಾಡೋಕ್ಕೆ ಬರೋದಿಲ್ಲ, ಆ ಟೇಸ್ಟ್ ಸಿಗೋದಿಲ್ಲ. ಅಂದರೆ ನಮಗೂ ಅದೆಲ್ಲ ಇಷ್ಟ ತಿನ್ನೋಕ್ಕೆ. ಬಂದು ತಿನ್ಕೊಂಡು ಆಚೆ ಹೋಗುವಾಗ ನೋಡಿದೆ ಒಂದು ಹಳೆ ಬಿಲ್ಡಿಂಗ್ ಇದೆಯಾದಪ್ಪ ಶಾಲೆ ಅಂದರು. 2008 ಕಟ್ಟಿದ್ದು. ಏನು ಅವಸ್ಥೆ ಇತ್ತು ಶಾಲೆನ ಅಂದ. ಅವಾಗ 6 ಲಕ್ಷ ಕೊಟ್ಟು ಆ ಶಾಲೆಯಲ್ಲೇ ರೆಡಿ ಮಾಡಿ ತಿರ್ಗಾ ಹಾಳು ಮಾಡಿಬಿಟ್ರು. ಮೊನ್ನೆ 14 ಲಕ್ಷ ಕೊಟ್ಟು ತಿರ್ಗಾ ರೆಡಿ ಮಾಡಿದ್ದೀನಿ. ಮಾಣಿಕಳ್ಳಿ ಶಾಲೆ ಸರ್, ನಿಮ್ಗೆ ಗೊತ್ತಿಲ್ಲ. ಎಲ್ಲರೂ ಬಂದರು. ನಾನು ಆರ್ಡರಿ ವಕೀಲು, ನಾನೊಂದು ಬಿಸ್ನೆಸ್ ಮ್ಯಾನ್ ಅಲ್ಲ, ಊರಿಗೆ ಗೊತ್ತು. ಆಮೇಲೆ ನಾನು ರಾಜಕಾರಣಿ ಅಲ್ಲ, ನಾನು ರಾಜಕೀಯ ಮಾಡಲ್ಲ, ರಾಜಕೀಯಕ್ಕೆ ಇಂಟ್ರೆಸ್ಟ್ ಇಲ್ಲ. ನಮ್ಮದು ಏನಿದ್ರು ಸಮಾಜ ಸೇವೆ. ನನಗೆ ಮಕ್ಕಳೇ ದೇವರು ಅಂತ ನಂದು ಸಿಂಪಲ್ ಥಿಯರಿ ಮೇಲೆ ಹೋಗೋದು ನಾವು. ಆಮೇಲೆ ಅದೇ ನಾನು ಮಾಡ್ಕೊಂಡ್ಬರ್ತಾ ಇರುವಾಗ ಪಾಂಡವಪುರದಿಂದ ನಿಮ್ಮ ಜನ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಶಕ್ತಿಯಿಂದ ನಾನು ಇವತ್ತು ಕನ್ನಡದಲ್ಲಿ ಭಾಷಣ ಕೊಡ್ತಾ ಇದ್ದೀನಿ ಅಂದರೆ ಕಾರಣ ನೀವೇ. ನಾನು ಯಾವಾಗ ಹೇಳ್ತೀನಿ, ಇವತ್ತು ನಾನು ಲೇಟ್ ಬಂದಿದ್ದೆ, ನಾನು ಸಮರ್ಥಕ ಕೇಳ್ಬೋದು. ಯಾಕಂದರೆ ನಮ್ಮ ದೇಶ ಇನ್ನೂ ಉದ್ಧಾರ ಆಗದೆ ಇರೋ ಕಾರಣ ಟೈಮ್ ಸೆನ್ಸ್ ಇಲ್ಲ. ಎಸ್ಪೆಷಲಿ ಮೈಸೂರು ಇವಾಗ ಸ್ವಲ್ಪ ಉದ್ಧಾರ ಆಗ್ತಾ ಇದೆ. ಆ ಕಾಲದಲ್ಲಿ ಗೌರ್ಮೆಂಟ್ ಆಫೀಸ್ ಮೈಸೂರು ಹೋದರೆ 11 ಗಂಟೆ ಹೋಗ್ತೀನಿ ಮೇಡಮ್. ಏನು ಸರ್, ಏನೋ ಸರ್ ಸ್ವಲ್ಪ ಟೀ ಕುಡ್ಕೊಂಡು ಹೋಗ್ತೀನಿ ಸರ್. ಟೀ ಕುಡ್ಕೊಂಡು 12:30 ಬರೋದು. 12:30 ಬಂದು ಸರ್ ಏನಾಯ್ತು ಸರ್ ನಮ್ಮದು? ಸರ್ ಊಟ ಟೈಮ್ ಅಲ್ಲ ಸರ್, ಊಟ ಮಾಡ್ಕೊಂಡು ಹೋಗ್ತೀನಿ. 4 ಗಂಟೆ ಬಂದರೆ ತಿರ್ಗಾ ಇದೆ ಸರ್, ಸ್ವಲ್ಪ ಇದೆ ಸರ್, ಫೈಟ್ ಬಂದ್ಬೇಕು, 5:30 ಕಾಯಿಸ್ಬಿಟ್ಟು ನಾಳೆ ಬರ್ತೀನಿ ಸರ್. ಅವರು 10 ಪ್ರೋಗ್ರಾಮ್ ಹೋಗ್ಕೊಂಡ್ಬಿಡ್ತಾರೆ ಒಂದೇ ದಿನ. ಬೆಳಿಗ್ಗೆ 9 ಗಂಟೆಗೆ ಬರ್ತೀನಿ, ಆಯ್ತು ಸರ್, ನಿಮ್ಮ ಕಾರ್ಯಕ್ರಮ 9 ಗಂಟೆ ಇರುತ್ತೆ, 7:30 ಬರೋದು. ನೀವು ಯಾಕೆ ಆಗ್ತೀರಾ ಹೇಳಿ? ಜನರಲ್ಲೇ ಬಂದರೆ ಅವ್ರು ನಿಮಗೆ ಒಂದು 100 ಜನ ಬಂದ್ಬಿಡ್ತಾರಲ್ಲ, ಕಾರ್ಯಕ್ರಮ ತುಂಬ ಜಾಗ ಅದು ನಿಲ್ಲಿಸ್ಬೇಕು ನೀವು. ಯಾಕಂದರೆ ಅವ್ರಿಗೆ ನಾನು ಹೇಳಿದ್ದೀನಿ, ನೀವು ಆಗಲ್ಲ ಆಗಲ್ಲ, ಕಾರ್ಯಕ್ರಮ ಎರಡೇ ಹೇಳಿ, ಯಾಕೆ ಸುಮ್ಮನೆ ಹೇಳ್ತೀರಾ? ಜನ ಬಂದಿದ್ದಾರೆ, ಏನು ಮಾಡ್ತಾರೆ? ಈಗ ನೀವು ಜನಪ್ರತಿನಿಧಿ ಅಂತ ನೀವೇ ಆಯ್ಕೆ ಆಗೋದು, ನೀವು ಕೊಡ್ತೀರಾ, ನಿಮಗೆ ಅವ್ರ ಅವಸ್ಥೆ, ನಿಮ್ಮ ಪರಿಸ್ಥಿತಿ ಗೊತ್ತು. ನೀವು ಮದುವೆಗೆ ಹೋಗಿಲ್ಲ ಅಂದ್ರೆ ಜನ ಕ್ಷಮಿಸ್ತಾರೆ, ಸಾವು ಹೋಗಿಲ್ಲ ಅಂದ್ರೆ ನಿಮ್ಮ ಸಾಯ್ತಾರೆ. ಸಾವು ಕಂಪಲ್ಸರಿ ಹೋಗ್ಬೇಕು. ಇಷ್ಟೆಲ್ಲ ಪ್ರಾಬ್ಲಮ್ಗಳಿದೆ. ಅದಕ್ಕೆ ನಾನು ಹೇಳೋದು, ರಾಜಕಾರಣಿಗಳು ಅವ್ರಿಗೆ ನಾವು ಮಾಡಿ, ನಮ್ಮ ಕಡೆ ನಾವು ಎಷ್ಟು ಮಾಡೋಕ್ಕಾಗುತ್ತೆ ನಾವು ಮಾಡೋಣ. ಮನೆ ರಾಜಮುದ್ರೆಯಲ್ಲಿ ಶುರು ಮಾಡ್ತೀವಿ. ಇವತ್ತು ಬೆಳಿಗ್ಗೆ ಸರ್ಪ್ರೈಸಿಂಗ್ಲಿ ಹೆಗ್ಡಲ್ಲಿ ಚಿಕ್ಕ ಕುಗ್ರಾಮ, ಆಮೇಲೆ ನಮ್ಮ ಬೆಟ್ಟಲ್ಲಿ ಹುಸೇನಲ್ಲಿ ನಾನು ಇಷ್ಟೇ ಹೇಳಿದ್ದು, ಏನೋ ಬೇಕು ಅಂದರೂ ಒಂದು ಶಾಲೆ ಕೊಡಿಸ್ತೇವೆ. 2 ಲಕ್ಷ ಯಾವುದೋ ಕೊಡಬೇಕು, ಕೆಲಸ ಮಾಡ್ತಿಲ್ಲ. ಒಂದೊಂದು ಮನೆ ಅಂತ ನಾನು ಜಾಸ್ತಿ ಕೇಳ್ತಾರೆ, 100 ರೂಪಾಯಿ ಕಲೆಕ್ಷನ್ ಮಾಡಿ, ಬರೀ 100 ರೂಪಾಯಿ ಮೇಡಮ್ ಇದ್ರು. 100 ರೂಪಾಯಿ ಕಲೆಕ್ಷನ್ ಮಾಡಿ ಯಾರ್ಯಾರು ಇಷ್ಟ ಆಯ್ತು 5,000 ಕೊಡಿ, 2,000 ಕೊಡಿ, ಹೋಗೋಣ. ಎಷ್ಟು ಕೊಡ್ತೀರೋ ನಾನು ಈಕ್ವಲ್ ಅಮೌಂಟ್ ಮ್ಯಾಚ್ ಮಾಡ್ತೀನಿ. ಒಂದು ಕಾರ್ಯಕ್ರಮ ಮಾಡೋಣ. ಯಾಕೆ? ಒಂದೊಂದು ಮನೆಯದು ಶಾಲೆ ಅಂದ್ರೆ ಏನು, ಅವ್ರ ಗ್ರಾಮ ಅವ್ರ ಕರ್ತವ್ಯ ಅಂತ ಅವ್ರು ಬರಬೇಕು, ಅವ್ರ ಮನಸ್ಸಲ್ಲಿ ಅಂತ ನನಗೆ ಇಷ್ಟ. ಇವತ್ತು ಅದೇ ಹೇಳ್ತಾನೆ, ಮೈಕಂಡ್ ಮನೆ ಸ್ಕೂಲ್ ಕಟ್ಟಿದ್ರೆ ಆಸ್ಕರ್ ಬೇಕಣ ಅಂದರು. ಆಯ್ತಪ್ಪ, ಎಷ್ಟು ಕೊಡ್ತೀರಪ್ಪ ನೀವಲ್ಲ? ಏನು ಹಂಗೆ ಹೇಳ್ತೀರ? ಮಾಣಿಕ್ನಲ್ಲಿ ನಾವು 5 ಲಕ್ಷ ನಾಳೆ ಬೆಳಿಗ್ಗೆ, ಇವತ್ತು ಮಾಡೋದು 1,40,000 ಓಡಾಡ್ತಾ ಇದ್ದೀವಿ.
ಮನೆಯವ್ರು 100 ರೂಪಾಯಿ ಕೊಟ್ಟರೆ ಮೊನ್ನೆ ಶಾಲೆಗಳಲ್ಲಿ ಚಿಕ್ಕರಲ್ಲಿ ಒಂದು ಸ್ಟೇಜ್ ಕಟ್ಸಿದ್ದೀನಿ, ನೀವು ನೋಡಿದ್ರು ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಕಟ್ಸಿದ್ದೀನಿ. ಅದೊಂದು 10 ಲಕ್ಷ ಏನೋ ಆಯ್ತು, ಅವಾಗ 8 ವರ್ಷ ಆಯ್ತು. ಮನೆ ಟೀಚರ್ ಫೋನ್ ಮಾಡಿದೆ, ಏನ್ ಮೇಡಮ್ ಸರ್ ಏನ್ ಮಾಡೋದು ಸರ್, ಸ್ಟೇಜು ನೈಟ್ ಟೈಮಲ್ಲಿ ಹುಡುಗರು ಬಂದು ಗೋಡೆ ಜಂಪ್ ಹೊಡ್ಬಿಟ್ಟು ಬಂದು ಅಲ್ಲಿ ಹುಡುಗರು ಕುಡಿತಾ ಇದ್ದಾರೆ ಸರ್, ಬೇಜಾರಾಗತ್ತಲ್ಲ ಸರ್. ಸೊ ನಾವು ಒಂದೊಂದು 100 ರೂಪಾಯಿ ಕಲೆಕ್ಷನ್ ಮಾಡಿ ಒಂದೊಂದು ಮನೆಯವರು ಒಂದೊಂದು ಇದಕ್ಕೆ ಅವ್ರಿಗೊಂದು ಪಾತ್ರ ಇದ್ರೆ ಅವ್ರಿಗೊಂದು ಜವಾಬ್ದಾರಿ ಇದೆ. ಎಷ್ಟು ಕಲೆಕ್ಷನ್ ಆಗುತ್ತೋ ಮಾಡಿ, ದಯವಿಟ್ಟು ಮನೆ ಮನೆಗೆ ಹೋಗಿ 100 ರೂಪಾಯಿ ಆಗುತ್ತೆ 100 ರೂಪಾಯಿನೇ ಮಾಡಿ, ಜಾಸ್ತಿ ಬಲವಂತ ಮಾಡೋಕೆ ಹೋಗಿ. 5,000 ಆದ್ರೆ 5,000 ಮಾಡಿ, ಕಲೆಕ್ಷನ್ ಆಗತ್ತೆ ಅಮೌಂಟ್. ಇವತ್ತು ನೋಡಿ ಹೆಗ್ಡಲ್ಲಿ ನಾನು ಹೋಗಿದ್ದಕ್ಕೆ 45,000 ಕಲೆಕ್ಷನ್ ಆಯ್ತು. ಚಿಕ್ಕೂರು ಬೆಟ್ಟಲ್ಲಿ 1,15,000 ಕಲೆಕ್ಷನ್ ಮಾಡಿದ್ದಾರೆ ಸರ್. ಆ ಟ್ರೈನ್ ಎಲ್ಲ ಮಾಡಿದ್ದಿಲ್ಲ ಗೋಡೆಯಲ್ಲಿ, ನಾನೇ ಪೇಂಟ್ ಕೊಡ್ತಿದ್ದೆ ಮೊನ್ನೆ. 1,15,000 ಕಲೆಕ್ಷನ್ ಮಾಡಿದ್ದಾರೆ. ಆಮೇಲೆ ನಿಮ್ಮ ರಾಗಿ ಬುದ್ಧಿನಲ್ಲಿ 1 ಲಕ್ಷ ಆಗಿದೆ ಅಂತೆ ಪಟ್ಸೋಮ್ನಲ್ಲಿ. ಆಮೇಲೆ ಇದು ಬೆಳಿಗ್ಗೆ ತಿರುಮಲಾಪುರಕ್ಕೆ ಹೋಗಿದೆ, ಅಲ್ಲಿ ಪೇಂಟಿಂಗ್ ಓಡಿಸಿದ್ದೀನಿ, ಅಲ್ಲಿ ಒಂದು 20,000 ಕಲೆಕ್ಷನ್ ಆಗಿದೆ. ಆಗಲಿ, ಅಟ್ಲೀಸ್ಟ್ ಒಂದು ಮೂವ್ಮೆಂಟ್ ಶುರು ಆಗಲಿ. ನಮ್ದು ನಮ್ಮ ಗ್ರಾಮ ನಮ್ಮ ಕರ್ತವ್ಯ ಅಂತ ಒಂದು ಮೂವ್ಮೆಂಟ್ ಶುರು ಆಗಲಿ. ಒಬ್ಬೊಬ್ಬರಲ್ಲಿ ಅದು ಭಾವನೆ ಬರಲಿ. ನಾನು ಬ್ರಹ್ಮಚಾರ ನಮ್ಮ ಗ್ರಾಮಕ್ಕೆ ನಾನು ಇಷ್ಟು ಮಾಡಬೇಕು. ನಾನು ಅದೇ ಹೇಳಿದ್ದು, ಕಷ್ಟ ಇರುತ್ತೆ ಸುಖ ಇರುತ್ತೆ ಎಲ್ಲರಿಗೂ, ಜಾಸ್ತಿ ಬಲವಂತ ಕೊಡಬೇಡಿ. 100 ರೂಪಾಯಿ ಸ್ಟಾರ್ಟಿಂಗ್ ಇರಲಿ. ಮೇಡಮ್ 12,500 ಕೊಟ್ಟರು ಸರ್, ನೀವು ಬಂದ ಮೇಲೆ ಅದೇ ಹೇಳ್ತಾ ಇದ್ದೀನಿ. ಬಂದ ಮೇಲೆ 12,500. ದೀಪು ಮೊನ್ನೆ ಹೇಳ್ದ ಅಷ್ಟೆಲ್ಲ ಕಲೆಕ್ಷನ್ ಆಯ್ತು ಅಂತ. ನಾನು ಹೇಳ್ತೀನಿ, ದೀಪು ಇರೋ ಎನರ್ಜಿಗೆ ಅವನು 5 ಲಕ್ಷ ಕಲೆಕ್ಟ್ ಮಾಡ್ಬೋದು. ಇನ್ನು ಪರ್ಫಾರ್ಮ್ ಮಾಡ್ತಾ ಇಲ್ಲ ನಾವು. ಒಂದು ಜವಾಬ್ದಾರಿ ಇಲ್ಲಿ ಬರೀ SDMC ಅವರು ಆಯ್ಕೆ ಮಾಡಿದೀವಲ್ಲ ಮಾಡ್ಕೊಳ್ಳಿ, ಅದು ತಪ್ಪು. ಏನ್ ಮಾಡ್ತಾರೆ, ಅನುದಾನ ಏನಿದೆ ಮನೆ ತಂದು ಹಾಕ್ತಾರೆ. ಅನುದಾನ ಅಂದ್ರೆ ಮಾಡ್ಬೋದು ಕೆಲಸ. ಏನ್ ಮೇಡಮ್, ನಾನು ಜಸ್ಟ್ ಟ್ರೈ ಟು ಎಕ್ಸ್ಪ್ಲೇನ್. ಕಷ್ಟ ಸುಖ ಎಲ್ಲರಿಗೂ ಗೊತ್ತಿರಬೇಕು, ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಲಿ. ನಾನು ಮಾಡಕ್ಕೆ ರೆಡಿ ಇದ್ದೀನಿ. ಈಗ ಯಾರು SDMC ಇವತ್ತೇ ವೇದಿಕೆ ಮೇಲೆ ನಾನು 1,00,000 ಈಗ ನಾನು ಕೊಟ್ಟು ಹೋಗ್ತೀನಿ. ನೀವು ಶುರು ಮಾಡಿ, ಮನೆಯಿಂದ ಎಷ್ಟು ಕಲೆಕ್ಷನ್ ಅಂತ ಯಾರೋ ಒಬ್ಬರು ಮಂಜುಳಾ ಮಾಡಿ, ನೀವೇ ಇನ್ಚಾರ್ಜ್ ತಗೊಳ್ಳಿ, ನಾನು ಚಂದ್ರ ತಗೊಳ್ಳಿ, ಫೋನ್ ಮಾಡಿ ಇಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಒಂದು ಕಾರ್ಯಕ್ರಮ ರೆಡಿ ಮಾಡಿ. ಶಾಲೆಗೆ ಅಭಿವೃದ್ಧಿಗೆ ಏನಾದರೂ ಒಂದು ಏನೋ ಕಟ್ಟಬೇಕು, ಇಷ್ಟು ಟೋಟಲ್ ಬಜೆಟ್ಟು, ನೀವು ಎಷ್ಟು ಕಲೆಕ್ಟ್ ಮಾಡ್ತೀರೋ ಅದನ್ನ ಈಕ್ವಲ್ ಅಮೌಂಟ್ ನಾನು ಒಬ್ಬನೇ ಹಾಕ್ತೀನಿ. ಅದು ಚಾಲೆಂಜ್. ಆಮೇಲೆ ನೆನಪಿಟ್ಕೊಳ್ಳಿ, ಸೇವೆ ಮಾಡೋದ್ರಲ್ಲಿ ಇನ್ನೊಂದಿದೆ. ನಮ್ಮ ಟ್ರಸ್ಟ್ ಅಲ್ಲಿ ಒಂದು ಗಾದೆ ನಾನು ಹೇಳಿದ್ದೀನಿ, ಮೋಟೋ ಆಫ್ ದ ಟ್ರಸ್ಟ್ ಅಂತ ಹೇಳ್ತೀನಿ ಇಂಗ್ಲಿಷಲ್ಲಿ. ಕನ್ನಡದಲ್ಲಿ ಏನು ಕರೆಕ್ಟ್ ಮೋಟೋ ಏನು ಹೇಳೋದು ಮೇಡಮ್? ಧ್ಯೇಯ. ಲರ್ನ್ ಟು ಗಿವ್, ಗಿವ್ ಟು ಲರ್ನ್ ಅಂದ್ರೆ ನಂದು ಮೋಟೋ. ಲರ್ನ್ ಟು ಗಿವ್, ಗಿವ್ ಟು ಲರ್ನ್. ಕೊಡಕ್ಕೆ ಕಲೀಲಿ, ಆ ಕೊಡೋದ್ರಿಂದನೂ ಕಲಿಬೇಕು. ಎಂಪತಿ ಅಂತೀವಿ, ಸಿಂಪತಿ ಅಲ್ಲ, ಎಂಪತಿ. ಒಬ್ಬರು ಕಷ್ಟ ಸುಖ ಕೇಳ್ಕೊಂಡಿರೋಕ್ಕೆ ನಾವು ಪೇಷಂಟ್ ಆಗಿ ಕೇಳ್ಕೋಬೇಕು, ಅಷ್ಟು ಸಾಕು ಅವ್ರಿಗೆ. ದುಡ್ಡೇನ್ ಬೇಕಾಗಿಲ್ಲ. ನಾನು ಎಲ್ಲ ಪೋಷಕರು ಬೈತಾ ಇರ್ತೀನಿ, ತಂದೆ ಬಂದ್ರೆ ಬೆಳಿಗ್ಗೆ ವ್ಯವಸ್ಥೆಗೆ ಹೋಗ್ತಾನೆ, ಸಾಯಂಕಾಲ ಸುಸ್ತ ಬರ್ತಾನೆ. ಅವರು ಅವ್ರ ಮನೇಲಿ ಅವನಾಯ್ತು ಊಟ ಆಯ್ತು, ಗೆದ್ದಿ ಮನೆಗೆ ಹೋದ ತಕ್ಷಣ ಬೆಳಿಗ್ಗೆಯಿಂದ ಅಡಿಗೆ ರೆಡಿ ಮಾಡೋದು, ಸಾಯಂಕಾಲ ಧಾರಾವಾಹಿ ಬಂದಿದ ತಕ್ಷಣ ಅಲ್ಲಿ TV ಮುಂದೆ. ಮಕ್ಳು ಏನ್ ಮಾಡ್ತಾರೆ ಅವಸ್ಥೆ? ನಮ್ಮ ಮಕ್ಕಳಿಗೆ ಏನು ಭಾರಿ ಚುಕ್ಕಿದಾಗ ನಮ್ಮ ತಾಲೂಕು ಮಕ್ಕಳು, ನೀವು ಹಂಗೆ ತಿಳ್ಕೊಳ್ಳೇಬೇಡಿ. ಏನು ಅವ್ರಿಗೇನು ನೀವು ಪಾಠ ಹೇಳ್ಕೊಡೋದು ಬೇಡ, ಯಾಕಂದ್ರೆ ಅವರೇ ಓದಿರಲ್ಲ ಪಾಪ, ಅವರು ಬ್ಯಾಕ್ಗ್ರೌಂಡ್ ನಂಗೆ. ಅವ್ರಿಗೆ ಪ್ರೀತಿ ತೋರಿಸ್ಬಿಟ್ರೆ ಸಾಕು. 10 ನಿಮಿಷ ಏನಮ್ಮ ಚೆನ್ನಾಗಿದ್ದ ಶಾಲೆ, ಏನಾಗಿ ಹೇಳ್ಕೊಟ್ರ, ಏನು ಹೆಂಗೆ ಎತ್ತ ಅಂತ ಕೇಳಿ ಸಾಕು. ನೀವೇ ಮ್ಯಾಜಿಕ್ ಕೊಡಿ, ಆಮೇಲೆ ಅವರಾಗ ಉದ್ದಾರ ಆಗ್ತಾರೆ. ಸಲ ಹೆಸರನ್ನ ಎಲ್ಲರೂ ಹೇಳ್ತಾ ಇದ್ರು. ಮೊದಲಿಗೆ ನಮ್ಮ ಲಕ್ಷ್ಮೀ ಸಾಗರದ ಜಯರಾಮು, ಕೇಶವ ಅವರು ಇಬ್ಬರು ಪ್ರೌಢಶಾಲಾ ಸಹ ಶಿಕ್ಷಕರು. ಅವ್ರು ಯಾವಾಗಲೂ ಹೇಳ್ತಾ ಇದ್ದಾರೆ, ಸರ್ ನಮ್ಮ ಕಚೇರಿಗೆ ಕಂಪ್ಯೂಟರ್ ಬೇಕು ಅಂತ ಹೇಳುವಾಗ ನಾವು ಕೊಡಿಸ್ತೀವಿ ಬಿಡಿ ಸರ್ ಅಂದರು. ಯಾರ ಹತ್ರ ಅಂದಾಗ ಅರವಿಂದ್ ರಾಘವನ್ ಸರ್ ಅಂತ ಹೇಳಿದ್ರು. ನಾನು ಅವ್ರನ್ನ ನೋಡಿರಲಿಲ್ಲ. ಅರವಿಂದ್ ರಾಘವನ್ ಸರ್ ಅಂದರೆ ಅವರು ಬಹಳ ದೊಡ್ಡ ವ್ಯಕ್ತಿ ಅಂತೇಳಿ ನಾನು ಅಂದ್ಕೊಂಡು ಒಂದು ದಿನ ಕಾರ್ಯಕ್ರಮಕ್ಕೆ ಹಿರೇಗೌಡ ಕೊಪ್ಪಲಿಗೆ ಹೋಗಿದ್ದೆ. ಆವತ್ತು ಲಕ್ಷ್ಮೀ ಸಾಗರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಬಂದಾಗ ನಮ್ಮ ಜಯರಾಮ್ ಫೋನ್ ಮಾಡಿದ್ರು, ಸರ್ ಅರವಿಂದ್ ರಾಘವನ್ ಸರ್ ಬಂದರೆ ಬನ್ನಿ ಸರ್ ಇಲ್ಲಿಗೆ ಅಂತಂದ್ರು. ನಾನು ದೂರ ಇದ್ದೆ. ನಾನು ದೂರ ಇದ್ದಾಗ ಬರೋದು ಲೇಟ್ ಆಗುತ್ತೆ ಜಯರಾಮು, ಕಾರ್ಯಕ್ರಮ ಶುರು ಮಾಡಿ ಅಂತ. ನಾನು ಸಮಯ ಪಾಲನೆ ಬಗ್ಗೆ ನಮ್ಮ ಅರವಿಂದ್ ರಾಘವನ್ ಸರ್ ಹೇಳಿದರು. ನಾನು 9 ಗಂಟೆ ಅಂದರೆ 8:50, 10 ಗಂಟೆ ಅಂದರೆ 9:50ಕ್ಕೆ ನನ್ನ ಎಲ್ಲರೂ ಯಾರನ್ನೂ ಕಾಯಿಸಲ್ಲ, ಕರೆಕ್ಟಾಗಿ ಬೆಳೆದಿರ್ತೀನಿ. ಅದೇ ಥರ ನಮ್ಮ ಪ್ರಕಾಶ್ ಅವರು ಕೂಡ ಭಾಳ ಸಮಯ ಪಾಲನೆ ಮಾಡಿ ಜೊತೆಯಲ್ಲಿ ನಮಗೆ ಇಲಾಖೆಯ ಕೆಲಸಗಳಿಗೆ ಸಹಕರಿಸ್ತಾ ಇದ್ದಾರೆ.
ಮೊದಲಿಗೆ ನಮಗೆ ಸಮಯ ಪಾಲನೆ ಇದ್ದರೆ ನಾವು ಅರ್ಧ ಕೆಲಸವನ್ನು ಗೆದ್ದಂತೆ ಆಗುತ್ತೆ. ಅದಕ್ಕಾಗಿ ನಾನು ಯಾರೂ ಕೂಡ ಕಾಯಿಸಲ್ಲ. ಇವತ್ತು ಅರವಿಂದ್ ರಘುವನ್ ಸರ್ ಅವ್ರಿಗೆ ಪ್ರೋಗ್ರಾಮ್ ಜಾಸ್ತಿ ಇತ್ತು. ನಾನು ಬೆಳಗ್ಗೆ ಕೇಳ್ತಿದ್ದೆ ಬಿಟ್ಟಳ್ಳಿಗೆ ಬರಬೇಕು ಅಂತ ಅಂದರು. ನಾನು ಪದೇ ಪದೇ ಹೋಗಿದ್ದೀನಿ. ಇವತ್ತು AC ಕಚೇರಿನಲ್ಲಿ ಸಭೆ ಇತ್ತು ನಮ್ಮ ಪ್ರಕಾಶ್ ಮತ್ತು ನಮಗೆ. ನಾನು ಅವ್ರನ್ನ ಬೇಬಿ ಗ್ರಾಮಕ್ಕೆ ಇನ್ನೊಂದು ಪ್ರೋಗ್ರಾಮ್ ಕಳಿಸ್ಬಿಟ್ಟು ನಾನು ಅಲ್ಲಿ ಸಭೆಯಲ್ಲಿ ಹಾಜರಾಗಿದ್ದೆ. ಕಚೇರಿಲಿದ್ದೆ. ಅವಾಗ ಮೇಡಮ್ ಫೋನ್ ಮಾಡಿದ್ರು ಇಲ್ಲಿ ಬರಬೇಕು ಅಂತ ಹೇಳಿ ಬಂದೆ. ಅರವಿಂದ್ ರಘುವನ್ ಸರ್ ನಾನು ಲಕ್ಷ್ಮೀ ಸಾಗರಕ್ಕೆ ಹೋದಾಗ ನಾನು ನನಗೆ ಸ್ವಲ್ಪ ಹಿಂಜರಿಕೆ, ಏನೋ ಬೆಂಗಳೂರಿಂದ ಬಂದವರೆ ದೊಡ್ಡವರು ಅಂತೇಳಿ ಮಾತಾಡ್ಲಿಕ್ಕೆ ಹಿಂಜರಿಕೆ. ಅವರ ಸರಳತನ ಮತ್ತು ನಿಷ್ಠೆ, ಸಮಯ ಪಾಲನೆ ನೋಡಿ ನನಗೆ ಬಹಳ ಖುಷಿ ಆಯಿತು. ಅವರ ಅಭಿಮಾನಿಯಾಗಿ ಅವತ್ತೇ ನಾನು ಅಭಿಮಾನಿ ಆಗಿಬಿಟ್ಟೆ. ಅವತ್ತಿಂದ ಇಲ್ಲಿವರೆಗೆ ಅವ್ರ ಕಡೆ ಬಹಳ ಪ್ರೀತಿ ನನಗಿದೆ. ನಾನು ಯಾವಾಗಲೂ ಪದೇ ಪದೇ ಫೋನ್ ಮಾಡಲ್ಲ. ಒಂದು ಟೀಮ್ ಇದೆ, ಅವ್ರ ಟೀಮ್ ಎಲ್ಲ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ದೀಪ ಅವರೆಲ್ಲರೂ ಆವಾಗ ನಾನು ಕೇಳ್ಕೊತೀನಿ ಯಾವತ್ತು ಬರ್ತಾರೆ ಅಂತೇಳಿ. ಅವ್ರು ಬಂದಾಗ 2-3 ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರು ನಮ್ಮ ಪಾಂಡವಪುರ ತಾಲೂಕಿನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಬಹಳ ಶ್ರಮ ಪಡ್ತಾ ಇದ್ದಾರೆ. ಸುಮಾರು 90 ಶಾಲೆಗಳನ್ನು ಅವರು ದುರಸ್ತಿ ಮಾಡಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ತಾಲೂಕಿನಲ್ಲಿ 270 ಶಾಲೆಗಳನ್ನು ದುರಸ್ತಿ ಮಾಡಲಿಕ್ಕೆ ನಾವು ಪಟ್ಟಿ ಮಾಡಿದ್ವಿ. ಅದರಲ್ಲಿ ಸರ್ಕಾರದ ಅನುದಾನ ಮಾಡಲಿಕ್ಕೆ ನಾವು ಪಟ್ಟಿ ಮಾಡಿದ್ವಿ. ಆದರೆ 90 ಶಾಲೆಗಳನ್ನ ಅವರು ಸ್ವಂತ ಹಣದಲ್ಲಿ ದುರಸ್ತಿ ಮಾಡಿ ಕೊಟ್ಟಿದ್ದಾರೆ. ಅವರು ಹೇಳುವಂತೆ ಅಂಗನವಾಡಿ ಕೇಂದ್ರಗಳನ್ನ ಸುಮಾರು 146 ಕೇಂದ್ರಗಳನ್ನ ದುರಸ್ತಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಪಾಂಡವಪುರ ತಾಲೂಕಿನಲ್ಲಿ ಅರ್ಧಕ್ಕಿಂತ ಹೆಚ್ಚು ಶಾಲೆಗಳು ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಪಾಂಡವಪುರ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಕೊಡ್ತಕ್ಕಂಥ ದಾನಿಗಳು ಬಹಳಷ್ಟು ಇದ್ದಾರೆ. ನಾವು ಮನವೊಲಿಸಬೇಕು, ಅವ್ರನ್ನ ಭೇಟಿ ಮಾಡಬೇಕು. ಅವ್ರು ಹೇಳುವಂತೆ ಗ್ರಾಮದಲ್ಲೂ ಕೂಡ ಸ್ವಲ್ಪ ಹಣವನ್ನು ಕೂಡಿ ಇಟ್ಟು ಅದ್ರ ಜೊತೆಗೆ ಅವ್ರ ಸಹಕಾರವನ್ನು ಪಡ್ಕೊಂಡು ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕು. ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳ ಕಲಿಕೆ ಉತ್ತಮವಾಗಬೇಕು. ಫಲಿತಾಂಶ ಸುಧಾರಣೆ ಆಗಲಿಕ್ಕೆ ಇಂಥ ಎಲ್ಲ ಸಹಕಾರವನ್ನ ಪಡ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಹಲವಾರು ಬಾರಿ ನಾನು 1995ರಿಂದ ಶುರು ಮಾಡಿದೆ. ಫಸ್ಟ್ SSLC 7ನೇ ಕ್ಲಾಸ್ ಪಾಸ್ ಆದವರಿಗೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, SSLC ಪಾಸ್ ಆದವ್ರಿಗೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್ ಶುರು ಮಾಡಿದೆ. ಅದಾದ ತದನಂತರ ಒಂದ್ಸಲ ಒಳ್ಳೆಯ ವಿದ್ಯಾರ್ಥಿ ಓದ್ತಾ ಇದ್ದಾನೆ, ಚೆನ್ನಾಗಿ ಡಿಸ್ಟಿಂಕ್ಷನ್ ತಗೊಂಡಿದ್ದಾನೆ ಅಂತ ಯಾರೋ ಒಬ್ಬರು ಹೇಳಿದ್ರು. ಸೊ ಯಾರು ಡಿಸ್ಟಿಂಕ್ಷನ್ ತೆಗಿತಾರೆ ಅವ್ರಿಗೆ 1000 ರೂಪಾಯಿ ಜನ ಆದರು. ಅದ್ರ ಮಾರಿಗೆ 20 ಜನ ಈ ಸರ್ಕಾರಿ ಶಾಲೆಗೆ. ಸೊ ಗುಲಾಬಿ 40 ಜನ ಅವ್ರಿಗೆ ಒಂದೇ ಸಾರಿ 40,000 ಪ್ರತಿ 60,000. ಅದು ಟೈಮ್ಗೆ ಕಾರಣ ಬಂತು, ನಿಂತಾಯಿತು. ಅಲ್ಲಿಂದ ಯಾರು ಕೇಳ್ಕೊಂಡಿಲ್ಲ, ಕೊಟ್ಟಿಲ್ಲ ಅನ್ನೋದವರಿಗೆ. ಅದು ಏನು ಈ ಶಾಲೆಗೆ ಇಷ್ಟು ಹೆಚ್ಚಿಗೆ ಕಾಲಗಳು 1940 ಕಟ್ಟಿರುವ ಈ ಶಾಲೆ ಆಗ ಸುಳ್ಳು ಗಾರೆ ಹಾಕಿದ್ರು. ಇವತ್ತು ಕಟ್ಟಡ ತುಂಬ ಚೆನ್ನಾಗಿದೆ. ಇಂದ ಅದಕ್ಕೆ ಬಣ್ಣ ಮತ್ತು ರಿಪೇರಿ ಕೆಲಸ ಮಾಡಿಸ್ಬೇಕಾಗಿದೆ. ಮತ್ತೊಮ್ಮೆಲೆ ಹೇಳ್ತೀನಿ ಏನಾಗಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮ ಬಿಟ್ಟಿದ್ದು ಹಂಗಾಗಿ ನಮ್ಮ PV ಸಾಹೇಬರು ಈ ಕಡೆ ಪರಿಚಯ ಆಯಿತು. ಅವರು ಕಂಪನಿಗಳು ಅಪ್ರೋಚ್ ಮಾಡಬಹುದು. ಈಗ ನಾನು ಮೊನ್ನೆ ರಿಕ್ವೆಸ್ಟ್ ಮಾಡಿದೆ ಜನರಿಗೆ, ನಿಮ್ಮದು ಹೊಟ್ಟೆಗಳು ಬಿಟ್ಬಿಡಿ, ಈ ಪ್ರೆಸೆಂಟೇಷನ್ ಕೆಪಾಸಿಟಿ ನನಗೆ ನೋಡ್ಬೇಕು. ನನ್ನ ಬೇಸಿಕ್ ಏನು ಕೊಟೇಶನ್ ಸಪ್ಲೈ ಇರುತ್ತೆ, ಕಾಂಟ್ರಾಕ್ಟ್ರಿಂದ ಕೊಟ್ಟರೆ ನಾನು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಕಂಪನಿಗೆ ಕೊಡೋದು. ಸೊ ಯಾಕಂದ್ರೆ ಏನೇ ಅಂದರೆ ಈಗ ದುರುಪಯೋಗಿಸೋದ್ರಿಂದ ತುಂಬ ಟ್ರಸ್ಟ್ಗಳಿಗೆ ಕಿಳಿಸಿ ಕೊಡ್ತಾ ಇಲ್ಲ ಸರ್ಕಾರ. ತುಂಬ ದುರುಪಯೋಗಿಸಿ ಬಿಟ್ಟಿದ್ದಾರೆ. ಮನೆ ದೋಷ ದುಡ್ಡು ಜಗಳ ನೋಡೋದು ಅದಲ್ಲ. ನಾವು ಹಂಗಿಲ್ಲ, ಡೈರೆಕ್ಟ್ ಕಾಂಟ್ರಾಕ್ಟ್ ಪೇಮೆಂಟ್. ನಮ್ಮ ಗ್ರಾಮದ ಸುಮಾರು 4 ಅಂಗನವಾಡಿಗಳಿಗೂ ಸಹ ಚೇರ್ ಟೇಬಲ್ ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳುಗಳು ನೆಲ ಮೇಲೆ ಕೂರೋದು ಬೇಡ, ಟೇಬಲ್ ಕೂತ್ಕೊಂಡು ಶಿಕ್ಷಣವನ್ನ ಕಲೀಲಿ ಅಂತೇಳಿ ಇಡೀ ನಮ್ಮ ಪಾಂಡವಪುರ ತಾಲೂಕೆ ಮಹಾಪೋಷಕರಾಗಿದ್ದಾರೆ. ಈ ದಿನ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಶಾಲೆನೂ ಸಹ ಅವರು ಒಂದು ದತ್ತು ಶಾಲೆಯಿಂದ ತಗೊಂಡು ತಮ್ಮ ಶಾಲೆಗೆ ತಂದರು ಬೆಳಕು ಕೈಯಲ್ಲಿ ನೆನಪಿಲ್ಲ. ನಾನು ಬೆಂಗಳೂರು ಬೆಳೆದಿರ್ಬೋದು. ನಮ್ಮ ತಾಯಿ ಕಡಪ, ನಮ್ಮ ತಂದೆ ಬಂದು ಕರೂರು ತಮಿಳುನಾಡು, ಇವರು ನಾವು ಬೆಂಗಳೂರೇ. ಕೈಯಲ್ಲಿ ಕಾಗದ ಕಲ್ಪನೆಗಳಿಲ್ಲ, ನಿಸ್ವಾರ್ಥ ಸೇವೆಗೆ ಇಲ್ಲಿ ಮಿತಿ ಇಲ್ಲ. ಪಾಠದ ಉಪಕರಣ, ಕುಳಿತುಕೊಳ್ಳಲು ಪೀಠ, ಮಕ್ಕಳ ನಗುವೆ ಇವರ ಜೀವನದ ಪಾಠ. ಸರ್ಕಾರಿ ಶಾಲೆಗೆ ಆಸರೆಯಾಗಿ ಬಡ ವಿದ್ಯಾರ್ಥಿಗಳ ಪಾಲಿನ ದಾರಿದೀಪವಾಗಿ ಸದ್ದಿಲ್ಲದೆ ಸಾಗುವ ಸರ್ಕಾರವಿದು.
ಸಮಾಜಕ್ಕೆ ಮಾದರಿ ಇವರ ನಡೆನುಡಿ ಇಂದು. ಕಾಣದ ಊರಿಂದ ಬಂದು ಬೆಸೆದ ಬಂಧ ಅರವಿಂದ ರಾಘವನ್ ಹೆಸರೇ ಒಂದು ಗಂಧ. ನಿಮ್ಮೆ ನಿಸ್ವಾರ್ಥ ಸೇವೆ ಸದಾಕಾಲ ಬಾಳಲಿ, ಮಕ್ಕಳ ಹಾರೈಕೆ ಸದಾ ನಿಮ್ಮ ಜೊತೆ. ಪೇಪರ್ಗೆ ಹಾಕಿ ಇಲ್ಲೇ